ಸರ್ ಅದೇ ವಿಚಿತ್ರವಾಗಿ ಇದು ಘಟನೆ ನಡೀತು ಸರ್. ಯಾಕಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ, ಅದು ಪೂಜೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಶ್ರೀನಿಧಿ ಅನ್ನೋ ಹೆಸರೇನಿದೆ, ಅವರಿಬ್ಬರು ನಾನು ಬಂದು ಭೇಟಿ ಮಾಡಿ ನಾವು ಶ್ರೀಮತಿ ಪಾರ್ವತಿ ಪರ ಬಂದಿದ್ದೀವಿ, ನೀವೇನು CBI ಕೇಸ್ ಅರ್ಜಿ ಹಾಕೊಂಡ್ರೆ ಅದು ವಾಪಸ್ ತಗೊಳ್ಳಿ ಅಂಥೇಳಿ ಆಮಿಷ ಬಿಟ್ಟಿರೋಂಥದ್ದು. ಸೊ ಅದೇ ನನ್ನ ಪರವಾಗಿ ಮಾಡಿದ್ರ ಅಥವಾ ವಿರೋಧವಾಗಿ ಮಾಡಿದ್ರ ಅಥವಾ ನನ್ನನ್ನು ಆಮಿಷಕ್ಕೆ ಒಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದ್ರ. ಯಾಕೆಂತೇಳಿದ್ರೆ ನಾನು ಹರ್ಷ ಬಂದು ಭೇಟಿ ಮಾಡಿದಾಗ ಸೊ ನಾನು ಕಡೆ ಪೂಜೆಗೆ ಹೋಗಿದ್ದೆ, ಅಲ್ಲಿ ಹೇಳಿ ಕಳಿಸಿದರೆ ನೀನು ಹೋಗಿ ಭೇಟಿ ಮಾಡು, ನಿನ್ನ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬಂದೆ ಅಂತಲೇ ಹೇಳಿರ್ತದೆ. ಮತ್ತು ಅದ್ರ ಜೊತೆಗೆ ನನ್ನ ಮಗನ ಜೊತೆ ಮಾತಾಡ್ಬೇಕಾದ್ರೆ ಹರ್ಷ ಅವರು ಸೊ ನಮ್ಮ ಬಾಸು ಮಂಗಳೂರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದು ಮಾಡ್ತೀನಿ, ಅವರೇ ಕಳಿಸಿದ್ರೆ ನೀವು ಹೋಗಿ ಕೆಲಸ ಆಗುತ್ತೆ ಅದಕ್ಕೆ ಬನ್ನಿ ಅಂತ ಕಡೆ ಹೇಳಿರ್ತದೆ. ಸೊ ಇಲ್ಲಿ ಒಂದಕ್ಕೊಂದು ವಿಚಿತ್ರ ಸಂಗತಿಗಳು ಕಂಡುಬರ್ತಾರೆ. ಹಾಗಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ದೂರಜಿ ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿದೆ. ಭಯ ಬೆಳೆಸೋದಕ್ಕೆ ಅಥವಾ ಆ ಥರದ್ದು ಅಥವಾ ಅದೇ ಗೊತ್ತಾಗ್ತಿಲ್ಲ ಸರ್. ಭಯ ಪಡಿಸೋಕ್ಕಾಗಿ ಅದು ಮಾಡಿದಾರಾ ಅಥವಾ ನನಗೆ ಶಕ್ತಿ ತುಂಬಕ್ಕೆ ಮಾಡಿದಾರಾ ಅಥವಾ ನನ್ನ ಹೋರಾಟ ಬಹುಶಃ ನನ್ನ ಪ್ರಕಾರ ನನ್ನ ಹೋರಾಟ ಹತ್ತಿಕ್ಕೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಅವ್ರು ನನಗೆ ಬಲ ತುಂಬಿಸೋ ಪ್ರಶ್ನೆ ಉತ್ತರ ಅಲ್ಲ ಉದ್ದೇಶ ಆಗಿದ್ದರೆ ಹರ್ಷ ಬಂದು ನಾನು ಭೇಟಿ ಮಾಡಿ ಪಾರ್ವತಿ ಪರವಾಗಿ ಬನ್ನಿ ಅಂತ ಹೇಳ್ತಿರಲಿಲ್ಲ, ಮತ್ತು ವಾಪಸ್ ತಗೊಳ್ಳಿ ಅರ್ಜಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರಲಿಲ್ಲ. ಅದಕ್ಕೆ ನಾವು ಒಪ್ತಿದ್ದಾಗ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿ ನಾನು ಅರೆಸ್ಟ್ ಮಾಡಿಸೋಂಥ ಪ್ರಯತ್ನಗಳು ಮಾಡ್ತಿರಲ್ಲ. ಈ ಥರ ಏನೇನೋ ನಡೆದಿದೆ. ಇದೆಲ್ಲ ಒಂದು ಸಮಗ್ರ ತನಿಖೆ ನಡೆಸೋಕೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಪ್ರಸಾದ್ ಹತ್ತವರು ಯಾರೋ ಅನ್ನೋ ಗೊತ್ತಿಲ್ಲ ನನಗೆ. ಇತ್ತೀಚೆಗೆ ಒಂದು ಮಾಧ್ಯಮಗಳ ಮೂಲಕ ಅವರು ಒಂದು ಬ್ಯೂಟಿ ಪಾರ್ಲರ್ ಮೇಲೆ ದಾಳಿ ನಡೆಸಿದ ವಿಚಾರದಲ್ಲಿ ಅವ್ರ ಹೆಸರು ಕೇಳ್ಪಟ್ಟಿದೆ ಅಷ್ಟೇ ಹೊರತು ಇವತ್ತಿನವರೆಗೂ ಅವ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಗಿರೋದು ನನ್ನ ಹೆಸರಲ್ಲಿ ಅವ್ರು ಪೂಜೆ ಮಾಡಿಸಿದ್ದಾರೆ, ಈ ಥರ ಏನೋ ವಾಮಾಚಾರ ಮಾಡಿಸಿದ್ದಾರೆ ಹಾಗೇನು ತಿಳಿ ಬಂದಿದೆ. ಈ ರೀತಿಯಂಥ ವಾಮಾಚಾರದಿಂದ ನಿಮಗೆ ಕುಡಿಸೋ ಪ್ರಯತ್ನಗಳಾಗಿದೆ ಸರ್. ಅವ್ರು ಏನೇ ಪ್ರಯತ್ನ ಪಟ್ಟರು ನಾನಂತೂ ಕುಗ್ಗಲ್ಲ, ಮಾನಸಿಕವಾಗಿ ನಾನು ಬಲವಾಗಿ ಇರ್ತೀನಿ. ಸೊ ಸದಾ ನನ್ನ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀನಿ. ತಪ್ಪಿತ ಶಿಕ್ಷೆ ಕೊಡಿಸೋರ್ಗೂ ನನ್ನ ಹೋರಾಟವನ್ನು ನಾನು ನಿಲ್ಲಿಸೋದಲ್ಲ. ಶಕ್ತಿ ಹೆಚ್ಚಾಗ್ತಾ ಇದೆ. ಹೌದು ಸರ್, ನನ್ನ ವಿರುದ್ಧ ಅವ್ರು ಏನೇ ಸರ್ಚ್ ಮಾಡಿದ್ರು ಕೂಡ ಅದೊಂದು ರೀತಿ ನನಗೆ ಪರೋಕ್ಷವಾಗಿ ಒಂದು ಪ್ರಚೋದನೆ ಒಳಗಾಗಂತಾದರೆ ನನ್ನ ಶಕ್ತಿಯನ್ನು ಮತ್ತಷ್ಟು ಬಲಗೊಳಿಸ್ಕೊಂಡು ಹೋರಾಟ ಮಾಡೋದಕ್ಕೆ ಒಂದು ಪರೋಕ್ಷ ಪ್ರಚೋದನೆ ಕೊಡ್ತಾರೆ ಅಂತ ಹೇಳ್ಬೋದು. ಸರ್ ನನ್ನನ್ನೇನು ಸಂಪರ್ಕ ಮಾಡಿ ಸರ್, ಹರ್ಷ ಅವರು ನನ್ನ ಮಗನ ಜೊತೆ ಮಾತಾಡಬೇಕಾದ್ರೆ ಆ ಬ್ಲ್ಯಾಕ್ ಟೀ ಶರ್ಟ್ ಹಾಕಿರೋ ವ್ಯಕ್ತಿಯ ಫೋಟೋನ ತೋರಿಸಿ, ಇವರೇ ನಮ್ಮ ಬಾಸು, ಇವರು ಮಂಗಳೂರಲ್ಲಿದ್ದಾರೆ, ಸೊ ಅವ್ರು ಹೇಗೆ ಹೇಳ್ತಾರೆ ಕೇಳ್ತೀವಿ ನಾವು, ಅವರೇ ನೀನು ಹೋಗಿ ಕೆಲಸ ಆಗುತ್ತೆ ಅಂತೇಳಿ ಹೇಳಿ ಕಳಿಸಿದ್ರು. ಹಾಗಾಗಿ ನಾನು ಬಂದೆ ಅಂತೇಳಿ ಹರ್ಷ ಅವರು ನನ್ನ ಮಗನ ಜೊತೆ ಮಾತಾಡಿದ್ದಾರೆ. ಫೋಟೋದಲ್ಲಿರೋ ವ್ಯಕ್ತಿ ಮಗ ಗುರುತಿಸ್ತಾ ಇದ್ದಾರೆ. ಹೌದು ಸರ್, ಆ ಟೀ ಶರ್ಟ್ ಹಾಕಿರೋ ವ್ಯಕ್ತಿನ ಫೋಟೋ ತೋರಿಸಿ ನನ್ನ ಬಾಸ್ ಅಂತ ಹೇಳಿದ್ರು ಅಂತ ನನ್ನ ಮಗ ಹೇಳಿದ್ದೀನಿ ಸರ್. ಈಗ ಯಾವ ರೀತಿ ಬಾಸ್ ಅಂತ ಅದು ಗೊತ್ತಿಲ್ಲ ಸರ್, ನನ್ನ ಮಗ ಅಷ್ಟು ಇದಾಗಿ ವಿಚಾರಿಸಿಲ್ಲ. ಅವರೇ ಹೇಳಿ ಕಳ್ಸಕ್ಕೆ ಬಂದಿದ್ದೀನಿ, ನಿಮ್ಮ ತಂದೆಗೆ ಹೇಳಿ ಈ ಥರ ಕೇಸ್ ವಾಪಸ್ ಒಳಗೆ ಕೇಳಿ ನಾವು ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಬ್ಯಾಗಲ್ಲಿ ದುಡ್ಡಿದೆ ಅಂತ ಫೋಟೋ ಕೂಡ ತೋರಿಸಿದ್ರು ಸರ್. ಅದೇ ವಿಚಿತ್ರವಾಗಿ ಇದು ಘಟನೆ ನಡೀತು ಸರ್. ಯಾಕಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ, ಅದು ಪೂಜೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಶ್ರೀನಿಧಿ ಅನ್ನೋ ಹೆಸರೇನಿದೆ, ಅವರಿಬ್ಬರು ನಾನು ಬಂದು ಭೇಟಿ ಮಾಡಿ ನಾವು ಶ್ರೀಮತಿ ಪಾರ್ವತಿ ಪರ ಬಂದಿದ್ದೀವಿ, ನೀವೇನು CBI ಕೇಸ್ ಅರ್ಜಿ ಹಾಕೊಂಡ್ರೆ ಅದು ವಾಪಸ್ ತಗೊಳ್ಳಿ ಅಂಥೇಳಿ ಆಮಿಷ ಬಿಟ್ಟಿರೋಂಥದ್ದು. ಸೊ ಅದೇ ನನ್ನ ಪರವಾಗಿ ಮಾಡಿದ್ರ ಅಥವಾ ವಿರೋಧವಾಗಿ ಮಾಡಿದ್ರ ಅಥವಾ ನನ್ನನ್ನು ಆಮಿಷಕ್ಕೆ ಒಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದ್ರ. ಯಾಕೆಂತೇಳಿದ್ರೆ ಹರ್ಷ ಬಂದು ಭೇಟಿ ಮಾಡಿದಾಗ ಸೊ ನಾನು ಕಡೆ ಪೂಜೆಗೆ ಹೋಗಿದ್ದೆ, ಅಲ್ಲಿ ಹೇಳಿ ಕಳಿಸಿದರೆ ನೀನು ಹೋಗಿ ಭೇಟಿ ಮಾಡು, ನಿನ್ನ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬಂದೆ ಅಂತಲೇ ಹೇಳಿರ್ತದೆ. ಮತ್ತು ಅದ್ರ ಜೊತೆಗೆ ನನ್ನ ಮಗನ ಜೊತೆ ಮಾತಾಡ್ಬೇಕಾದ್ರೆ ಹರ್ಷ ಅವರು ಸೊ ನಮ್ಮ ಬಾಸು ಮಂಗಳೂರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದು ಮಾಡ್ತೀನಿ, ಅವರೇ ಕಳಿಸಿದ್ರೆ ನೀವು ಹೋಗಿ ಕೆಲಸ ಆಗುತ್ತೆ ಅದಕ್ಕೆ ಬನ್ನಿ ಅಂತ ಕಡೆ ಹೇಳಿರ್ತದೆ. ಸೊ ಇಲ್ಲಿ ಒಂದಕ್ಕೊಂದು ವಿಚಿತ್ರ ಸಂಗತಿಗಳು ಕಂಡುಬರ್ತಾರೆ. ಹಾಗಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ದೂರಜಿ ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿದೆ. ಭಯ ಬೆಳೆಸೋದಕ್ಕೆ ಅಥವಾ ಆ ಥರದ್ದು ಅಥವಾ ಅದೇ ಗೊತ್ತಾಗ್ತಿಲ್ಲ ಸರ್. ಭಯ ಪಡಿಸೋಕ್ಕಾಗಿ ಅದು ಮಾಡಿದಾರಾ ಅಥವಾ ನನಗೆ ಶಕ್ತಿ ತುಂಬಕ್ಕೆ ಮಾಡಿದಾರಾ ಅಥವಾ ನನ್ನ ಹೋರಾಟ ಬಹುಶಃ ನನ್ನ ಪ್ರಕಾರ ನನ್ನ ಹೋರಾಟ ಹತ್ತಿಕ್ಕೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಅವ್ರು ನನಗೆ ಬಲ ತುಂಬಿಸೋ ಪ್ರಶ್ನೆ ಉತ್ತರ ಅಲ್ಲ ಉದ್ದೇಶ ಆಗಿದ್ದರೆ ಹರ್ಷ ಬಂದು ನಾನು ಭೇಟಿ ಮಾಡಿ ಪಾರ್ವತಿ ಪರವಾಗಿ ಬನ್ನಿ ಅಂತ ಹೇಳ್ತಿರಲಿಲ್ಲ, ಮತ್ತು ವಾಪಸ್ ತಗೊಳ್ಳಿ ಅರ್ಜಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರಲಿಲ್ಲ. ಅದಕ್ಕೆ ನಾವು ಒಪ್ತಿದ್ದಾಗ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿ ನಾನು ಅರೆಸ್ಟ್ ಮಾಡಿಸೋಂಥ ಪ್ರಯತ್ನಗಳು ಮಾಡ್ತಿರಲ್ಲ. ಈ ಥರ ಏನೇನೋ ನಡೆದಿದೆ. ಇದೆಲ್ಲ ಒಂದು ಸಮಗ್ರ ತನಿಖೆ ನಡೆಸೋಕೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಪ್ರಸಾದ್ ಹತ್ತವರು ಯಾರೋ ಅನ್ನೋ ಗೊತ್ತಿಲ್ಲ ನನಗೆ. ಇತ್ತೀಚೆಗೆ ಒಂದು ಮಾಧ್ಯಮಗಳ ಮೂಲಕ ಅವರು ಒಂದು ಬ್ಯೂಟಿ ಪಾರ್ಲರ್ ಮೇಲೆ ದಾಳಿ ನಡೆಸಿದ ವಿಚಾರದಲ್ಲಿ ಅವ್ರ ಹೆಸರು ಕೇಳ್ಪಟ್ಟಿದೆ ಅಷ್ಟೇ ಹೊರತು ಇವತ್ತಿನವರೆಗೂ ಅವ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಗಿರೋದು ನನ್ನ ಹೆಸರಲ್ಲಿ ಅವ್ರು ಪೂಜೆ ಮಾಡಿಸಿದ್ದಾರೆ, ಈ ಥರ ಏನೋ ವಾಮಾಚಾರ ಮಾಡಿಸಿದ್ದಾರೆ ಹಾಗೇನು ತಿಳಿ ಬಂದಿದೆ. ಈ ರೀತಿಯಂಥ ವಾಮಾಚಾರದಿಂದ ನಿಮಗೆ ಕುಡಿಸೋ ಪ್ರಯತ್ನಗಳಾಗಿದೆ ಸರ್. ಅವ್ರು ಏನೇ ಪ್ರಯತ್ನ ಪಟ್ಟರು ನಾನಂತೂ ಕುಗ್ಗಲ್ಲ, ಮಾನಸಿಕವಾಗಿ ನಾನು ಬಲವಾಗಿ ಇರ್ತೀನಿ. ಸೊ ಸದಾ ನನ್ನ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀನಿ. ತಪ್ಪಿತ ಶಿಕ್ಷೆ ಕೊಡಿಸೋರ್ಗೂ ನನ್ನ ಹೋರಾಟವನ್ನು ನಾನು ನಿಲ್ಲಿಸೋದಲ್ಲ. ಶಕ್ತಿ ಹೆಚ್ಚಾಗ್ತಾ ಇದೆ. ಹೌದು ಸರ್, ನನ್ನ ವಿರುದ್ಧ ಅವ್ರು ಏನೇ ಸರ್ಚ್ ಮಾಡಿದ್ರು ಕೂಡ ಅದೊಂದು ರೀತಿ ನನಗೆ ಪರೋಕ್ಷವಾಗಿ ಒಂದು ಪ್ರಚೋದನೆ ಒಳಗಾಗಂತಾದರೆ ನನ್ನ ಶಕ್ತಿಯನ್ನು ಮತ್ತಷ್ಟು ಬಲಗೊಳಿಸ್ಕೊಂಡು ಹೋರಾಟ ಮಾಡೋದಕ್ಕೆ ಒಂದು ಪರೋಕ್ಷ ಪ್ರಚೋದನೆ ಕೊಡ್ತಾರೆ ಅಂತ ಹೇಳ್ಬೋದು ಸರ್. ನನ್ನನ್ನೇನು ಸಂಪರ್ಕ ಮಾಡಿ ಸರ್, ಹರ್ಷ ಅವರು ನನ್ನ ಮಗನ ಜೊತೆ ಮಾತಾಡಬೇಕಾದ್ರೆ ಆ ಬ್ಲ್ಯಾಕ್ ಟೀ ಶರ್ಟ್ ಹಾಕಿರೋ ವ್ಯಕ್ತಿಯ ಫೋಟೋನ ತೋರಿಸಿ, ಇವರೇ ನಮ್ಮ ಬಾಸು,
ಇವರು ಮಂಗಳೂರಲ್ಲಿದ್ದಾರೆ. ಸೊ ಅವ್ರು ಹೇಗೆ ಹೇಳ್ತಾರೆ ಅದು ಕೇಳ್ತೀವಿ ನಾವು. ಅವರೇ ನೀನು ಹೋಗಿ ಕೆಲಸ ಆಗುತ್ತೆ ಅಂತೇಳಿ ಹೇಳಿ ಕಳಿಸಿದ್ರು. ಹಾಗಾಗಿ ನಾನು ಬಂದೆ ಅಂತೇಳಿ ಹರ್ಷ ಅವರು ನನ್ನ ಮಗನ ಜೊತೆ ಮಾತಾಡಿದ್ದಾರೆ. ಅಂದರೆ ಫೋಟೋದಲ್ಲಿರೋ ವ್ಯಕ್ತಿ ಮಗ ಗುರುತಿಸ್ತಾ ಇದ್ದಾರೆ. ಹೌದು ಸರ್, ಆ ಟೀ ಶರ್ಟ್ ಹಾಕಿರೋ ವ್ಯಕ್ತಿನ ಫೋಟೋ ತೋರಿಸಿ ನನ್ನ ಬಾಸ್ ಅಂತ ಹೇಳಿದ್ರು ಅಂತ ನನ್ನ ಮಗ ಹೇಳಿದ್ದೀನಿ ಸರ್. ಈಗ ಯಾವ ರೀತಿ ಭಾಸ ಅಂತ ಅದು ಗೊತ್ತಿಲ್ಲ ಸರ್, ನನ್ನ ಮಗ ಅಷ್ಟು ಇದಾಗಿ ವಿಚಾರಿಸಿಲ್ಲ. ಅವರೇ ಹೇಳಿ ಕಳ್ಸಕ್ಕೆ ಬಂದಿದ್ದೀನಿ. ನಿಮ್ಮ ತಂದೆಗೆ ಹೇಳಿ ಈ ಥರ ಕೇಸ್ ವಾಪಸ್ ಒಳಗೆ ಕೇಳಿ ನಾವು ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಬ್ಯಾಗಲ್ಲಿ ದುಡ್ಡಿನ ಅಂತ ಫೋಟೋ ಕೂಡ ತೋರಿಸಿದ್ರು ಸರ್. ಅದೇ ವಿಚಿತ್ರವಾಗಿ ಇದು ಘಟನೆ ನಡೆದಿದೆ ಸರ್. ಯಾಕಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ, ಅದು ಪೂಜೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಶ್ರೀನಿಧಿ ಅನ್ನೋ ಹೆಸರೇನಿದೆ, ಅವರಿಬ್ಬರು ನಾನು ಬಂದು ಭೇಟಿ ಮಾಡಿ ನಾವು ಶ್ರೀಮತಿ ಪಾರ್ವತಿ ಪರ ಬಂದಿದ್ದೀವಿ, ನೀವೇನು CBI ಕೇಸ್ ಅರ್ಜಿ ಹಾಕೊಂಡ್ರೆ ಅದು ವಾಪಸ್ ತಗೊಳ್ಳಿ ಅಂಥೇಳಿ ಆಮಿಷ ಬಿಟ್ಟಿರೋಂಥದ್ದು. ಸೊ ಅದೇ ನನ್ನ ಪರವಾಗಿ ಮಾಡಿದ್ರ ಅಥವಾ ವಿರೋಧವಾಗಿ ಮಾಡಿದ್ರ ಅಥವಾ ನನ್ನನ್ನು ಆಮಿಷಕ್ಕೆ ಒಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದ್ರ. ಯಾಕೆಂತೇಳಿದ್ರೆ ಬಂದು ನಾನು ಹರ್ಷ ಬಂದು ಭೇಟಿ ಮಾಡಿದಾಗ ಸೊ ನಾನು ಕಡೆ ಪೂಜೆಗೆ ಹೋಗಿದ್ದೆ, ಅಲ್ಲಿ ಹೇಳಿ ಕಳಿಸಿದರೆ ನೀನು ಹೋಗಿ ಭೇಟಿ ಮಾಡು, ನಿನ್ನ ಕೆಲಸ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬಂದೆ ಅಂತಲೇ ಹೇಳಿರ್ತದೆ. ಮತ್ತು ಅದ್ರ ಜೊತೆಗೆ ನನ್ನ ಮಗನ ಜೊತೆ ಮಾತಾಡ್ಬೇಕಾದ್ರೆ ಹರ್ಷ ಅವರು ಸೊ ನಮ್ಮ ಬಾಸು ಮಂಗಳೂರಿದ್ದಾರೆ, ಅವ್ರು ಏನು ಹೇಳ್ತಾರೆ ಅದು ಮಾಡ್ತೀನಿ, ಅವರೇ ಕಳಿಸಿದ್ರೆ ನೀವು ಹೋಗಿ ಕೆಲಸ ಆಗುತ್ತೆ ಅದಕ್ಕೆ ಬನ್ನಿ ಅಂತ ಕೂಡ ಹೇಳಿರುತ್ತೆ. ಸೊ ಇಲ್ಲಿ ಒಂದಕ್ಕೊಂದು ವಿಚಿತ್ರ ಸಂಗತಿಗಳು ಕಂಡುಬರ್ತಾರೆ. ಹಾಗಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ದೂರಜಿ ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಭಯ ಬೆಳೆಸೋದಕ್ಕೆ ಅಥವಾ ಏನು ಆ ಥರದ್ದು ಅಥವಾ ಅಲ್ಲ ಅದೇ ಗೊತ್ತಾಗ್ತಿಲ್ಲ ಸರ್. ಭಯ ಪಡಿಸೋಕ್ಕಾಗಿ ಅದು ಮಾಡಿದಾರಾ ಅಥವಾ ನನಗೆ ಶಕ್ತಿ ತುಂಬಕ್ಕೆ ಮಾಡಿದಾರಾ ಅಥವಾ ನನ್ನ ಹೋರಾಟ ಬಹುಶಃ ನನ್ನ ಪ್ರಕಾರ ನನ್ನ ಹೋರಾಟ ಹತ್ತಿಕ್ಕೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಅವ್ರು ನನಗೆ ಬಲ ತುಂಬಿಸೋ ಪ್ರಶ್ನೆ ಉತ್ತರ ಅಲ್ಲ ಉದ್ದೇಶ ಆಗಿದ್ದರೆ ಹರ್ಷ ಬಂದು ನನ್ನ ಭೇಟಿ ಮಾಡಿ ಪಾರ್ವತಿ ಪರವಾಗಿ ಬನ್ನಿ ಅಂತ ಹೇಳ್ತಿರಲಿಲ್ಲ, ಮತ್ತು ವಾಪಸ್ ತಗೊಳ್ಳಿ ಅರ್ಜಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಿರಲಿಲ್ಲ. ಅದಾದ ಅದಕ್ಕೆ ನಾವು ಒಪ್ತಿದ್ದಾಗ ನನ್ನ ಮೇಲೆ ಸುಳ್ಳು ಕೇಸ್ ದಾಖಲೆ ಮಾಡಿ ನಾನು ಅರೆಸ್ಟ್ ಮಾಡಿಸೋಂಥ ಪ್ರಯತ್ನಗಳು ಮಾಡ್ತಿರಲ್ಲ. ಈ ಥರ ಏನೇನೋ ನಡೆದಿದೆ. ಇದೆಲ್ಲ ಒಂದು ಸಮಗ್ರ ತನಿಖೆ ನಡೆಸೋಕೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಪ್ರಸಾದ್ ಹತ್ತವರು ಯಾರೋ ಅನ್ನೋ ಗೊತ್ತಿಲ್ಲ ನನಗೆ. ಇತ್ತೀಚೆಗೆ ಒಂದು ಮಾಧ್ಯಮಗಳ ಮೂಲಕ ಅವರು ಒಂದು ಬ್ಯೂಟಿ ಪಾರ್ಲರ್ ಮೇಲೆ ದಾಳಿ ನಡೆಸಿದ ವಿಚಾರದಲ್ಲಿ ಅವ್ರ ಹೆಸರು ಕೇಳ್ಪಟ್ಟಿದೆ ಅಷ್ಟೇ ಹೊರತು ಇವತ್ತಿನವರೆಗೂ ಅವ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಗಿರೋದು ನನ್ನ ಹೆಸರಲ್ಲಿ ಅವ್ರು ಪೂಜೆ ಮಾಡಿಸಿದ್ದಾರೆ, ಈ ಥರ ಏನೋ ವಾಮಾಚಾರ ಮಾಡಿಸಿದ್ದಾರೆ ಹಾಗೇನು ತಿಳಿ ಬಂದಿದೆ. ಈ ರೀತಿಯಾದಂಥ ವಾಮಾಚಾರದಿಂದ ನಿಮಗೆ ಕುಡಿಸೋ ಪ್ರಯತ್ನಗಳ ಸರ್ ಅವ್ರು ಏನೇ ಪ್ರಯತ್ನ ಪಟ್ಟರು ನಾನಂತೂ ಕುಗ್ಗಲ್ಲ, ಮಾನಸಿಕವಾಗಿ ನಾನು ಬಲವಾಗಿ ಇರ್ತೀನಿ. ಸೊ ಸದಾ ನನ್ನ ಹೋರಾಟನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಸೊ ತಪ್ಪಿತ ಶಿಕ್ಷೆ ಕೊಡಿಸೋವರೆಗೂ ನನ್ನ ಹೋರಾಟವನ್ನು ನಾನು ನಿಲ್ಲಿಸೋದಲ್ಲ. ಶಕ್ತಿ ಹೆಚ್ಚಾಗ್ತಾ ಇದೆ. ಹೌದು ಸರ್, ನನ್ನ ವಿರುದ್ಧ ಅವ್ರು ಏನೇ ಸರ್ಚ್ ಮಾಡಿದ್ರು ಕೂಡ ಅದೊಂದು ರೀತಿ ನನಗೆ ಪರೋಕ್ಷವಾಗಿ ಒಂದು ಪ್ರಚೋದನೆ ಒಳಗಾಗಂತಾದರೆ ನನ್ನ ಶಕ್ತಿಯನ್ನು ಮತ್ತಷ್ಟು ಬಲಗೊಳಿಸ್ಕೊಂಡು ಹೋರಾಟ ಮಾಡೋದಕ್ಕೆ ಒಂದು ಪರೋಕ್ಷ ಪ್ರಚೋದನೆ ಕೊಡ್ತಾರೆ ಅಂತ ಹೇಳ್ಬೋದು. ಸರ್ ನನ್ನನ್ನೇನು ಸಂಪರ್ಕ ಮಾಡಿ ಸರ್, ಹರ್ಷ ಅವರು ನನ್ನ ಮಗನ ಜೊತೆ ಮಾತಾಡಬೇಕಾದ್ರೆ ಆ ಬ್ಲ್ಯಾಕ್ ಟೀ ಶರ್ಟ್ ಹಾಕಿರೋ ವ್ಯಕ್ತಿಯ ಫೋಟೋನ ತೋರಿಸಿ ಇವರೇ ನಮ್ಮ ಬಾಸು, ಇವರು ಮಂಗಳೂರಲ್ಲಿದ್ದಾರೆ, ಸೊ ಅವ್ರು ಹೇಗೆ ಹೇಳ್ತಾರೆ ಅದು ಕೇಳ್ತೀವಿ ನಾವು. ಅವರೇ ನೀನು ಹೋಗಿ ಕೆಲಸ ಆಗುತ್ತೆ ಅಂತೇಳಿ ಹೇಳಿ ಕಳಿಸಿದ್ರು. ಹಾಗಾಗಿ ನಾನು ಬಂದೆ ಅಂತೇಳಿ ಹರ್ಷ ಅವರು ನನ್ನ ಮಗನ ಜೊತೆ ಮಾತಾಡಿದ್ದಾರೆ. ಅಂದರೆ ಫೋಟೋದಲ್ಲಿರೋ ವ್ಯಕ್ತಿ ಮಗ ಗುರುತಿಸ್ತಾ ಇದ್ದಾರೆ. ಹೌದು ಸರ್, ಆ ಟೀ ಶರ್ಟ್ ಹಾಕಿರೋ ವ್ಯಕ್ತಿನ ಫೋಟೋ ತೋರಿಸಿ ನನ್ನ ಬಾಸ್ ಅಂತ ಹೇಳಿದ್ರು ಅಂತ ನನ್ನ ಮಗ ಹೇಳಿದ್ದೀನಿ ಸರ್. ಈಗ ಯಾವ ರೀತಿ ಭಾಸ ಅಂತ ಅದು ಗೊತ್ತಿಲ್ಲ ಸರ್, ನನ್ನ ಮಗ ಅಷ್ಟು ಇದಾಗಿ ವಿಚಾರಿಸಿಲ್ಲ. ಅವರೇ ಹೇಳಿ ಕಳ್ಸಕ್ಕೆ ಬಂದಿದ್ದೀನಿ. ನಿಮ್ಮ ತಂದೆಗೆ ಹೇಳಿ ಈ ಥರ ಕೇಸ್ ವಾಪಸ್ ಒಳಗೆ ಕೇಳಿ ನಾವು ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಕೊಡ್ತೀವಿ ಅಂತೇಳಿ ಬ್ಯಾಗಲ್ಲಿ ದುಡ್ಡಿನ ಅಂತ ಫೋಟೋ ಕೂಡ ತೋರಿಸಿದ್ರು.